ಜೆಡಿಎಸ್ ಈಗ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದೆ. ಒಂದಾದ್ಮೇಲೆ ಒಂದು ಸಮಾವೇಶ ಆಂದೋಲನ ಮಾಡುವುದರ ಮೂಲಕವಾಗಿ ಶತಾಯಗತಾಯವಾಗಿ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆಯನ್ನ ಏರಬೇಕು, ಪ್ರಾದೇಶಿಕ ಪಕ್ಷವನ್ನ ಬಲಪಡಿಸಿಕೊಳ್ಳಬೇಕು. ಆದ್ರೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಹಲವು ಚಾಲೆಂಜಸ್ಗಳು ಜೆಡಿಎಸ್ ಅನ್ನ ಆವರಿಸಿಕೊಂಡಿದೆ. ಹಾಗಾದ್ರೆ ಜೆಡಿಎಸ್ ನ ಸದ್ಯದ ಪರಿಸ್ಥಿತಿ ಹೇಗಿದೆ, ತೆರೆಮರೆಯಲ್ಲಿ ಏನೆಲ್ಲ ಕಸರತ್ತು ಮಾಡ್ತಿದ್ದಾರೆ ಅನ್ನೋದರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಜೆಡಿಎಸ್ ಅಸ್ತಿತ್ವಕ್ಕೆ ಹೋರಾಟ. ಫೆಬ್ರವರಿಯಿಂದ ಜನರೊಂದಿಗೆ ಜನತಾದಳ ಅಭಿಯಾನ ಶುರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಜೆಡಿಎಸ್ ಮೇಲಿಂದ ಮೇಲೆ ಸಮಾವೇಶಗಳನ್ನು ಮಾಡುವುದರ ಜೊತೆಗೆ ಜನರೊಂದಿಗೆ ಜನತಾದಳ ಅಭಿಯಾನವನ್ನು ನಡೆಸ್ತಾ ಇದೆ. ಫೆಬ್ರವರಿಯಲ್ಲಿ 2ನೇ ಸುತ್ತಿನ ಅಭಿಯಾನಕ್ಕೂ ಜೆಡಿಎಸ್ ತಯಾರಾಗ್ತಾ ಇದೆ. ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ರಾಜ್ಯದಾದ್ಯಂತ ಮತ್ತೆ ಪಕ್ಷವನ್ನ ಪುನರ್ ಸ್ಥಾಪಿಸುವ ಕನಸಿನೊಂದಿಗೆ ಸಮಾವೇಶ ಅಭಿಯಾನವನ್ನ ಜೆಡಿಎಸ್ ಕೈಗೊಳ್ತಾ ಇದೆ. ಈ ಹಿಂದಿನಿಂದಲೂ ಅಧಿಕಾರಕ್ಕಾಗಿ ತನ್ನ ನಿಲುವು ಒಲವನ್ನ ಸದಾ ಬದಲಾಯಿಸಿಕೊಳ್ಳುತ್ತಲೇ ಬಂದಿರುವ ಜೆಡಿಎಸ್ ಈಗ ಅಸ್ತಿತ್ವಕ್ಕಾಗಿ ಹರಸಾಹಸ ಪಡುವಂತಾಗಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಕೇಂದ್ರ ರಾಜಕಾರಣದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಮರಳಿ ರಾಜ್ಯ ರಾಜಕಾರಣಕ್ಕೆ ಬರುವ ಮನಸ್ಸು ಮಾಡಿದ್ದಾರೆ. ಮಾತ್ರವಲ್ಲದೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ರಾಜಕಾರಣ ಮಾಡಿ ಗೆದ್ದು ಅಧಿಕಾರ ಹಿಡಿದು ಮುಖ್ಯಮಂತ್ರಿಯಾಗುವ ಕನಸನ್ನು ಕಾಣ್ತಾ ಇದ್ದಾರೆ. ಜೆಡಿಎಸ್ನ ಕುಟುಂಬ ರಾಜಕಾರಣಕ್ಕೆ ಅದೃಷ್ಟದ ಕ್ಷೇತ್ರವಾಗಿರುವ ರಾಮನಗರದಿಂದಲೇ ರಾಜ್ಯ ರಾಜಕಾರಣಕ್ಕೆ ಮರಳಿ ಬರುವುದಕ್ಕೆ ಇಂಗಿತ ವ್ಯಕ್ತಪಡಿಸಿದ ಕುಮಾರಸ್ವಾಮಿ ಕಾಂಗ್ರೆಸ್ ಮುಂದೆ ತೊಡೆ ತಟ್ಟಿದ್ದಾರೆ. ಪತ್ನಿಗೆ ಬಿಟ್ಟುಕೊಟ್ಟ ಕ್ಷೇತ್ರಕ್ಕೆ ಎಚ್ಡಿಕೆ ಗರ್ವಾಪ್ಸಿ. ಬಿಜೆಪಿ ಮೈತ್ರಿಯಿಂದ ರಾಮನಗರ ಜಿಲ್ಲೆ ಕಾಂಗ್ರೆಸ್ ಪಾಲು. ಮೈತ್ರಿ ರಾಜಕಾರಣದಿಂದ ಭದ್ರಕೋಟೆಯಲ್ಲಿ ದುರ್ಬಲ. ಹೌದು, 2018ರಲ್ಲಿ ರಾಮನಗರ ಕ್ಷೇತ್ರವನ್ನ ಪತ್ನಿ ಅನಿತಾ ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟು ಚನ್ನಪಟ್ಟಣ ಕ್ಷೇತ್ರದತ್ತ ಎಚ್ಡಿಕೆ ಮನಸ್ಸು ಮಾಡಿದ್ರು. ಇದಕ್ಕೂ ಮುನ್ನ ರಾಮನಗರ ಕ್ಷೇತ್ರದಿಂದ 2 ಬಾರಿ ಕುಮಾರಸ್ವಾಮಿ ಗೆಲುವು ಸಾಧಿಸಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಚನ್ನಪಟ್ಟಣ ಕ್ಷೇತ್ರದಲ್ಲೇ ಸ್ಪರ್ಧಿಸಿ ಗೆದ್ದಿದ್ರು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ಲುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಮುಖ ಮಾಡಿದ್ರು. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ನಿರೀಕ್ಷೆಯಂತೆ ಸಚಿವ ಸ್ಥಾನ ಲಭಿಸಿತ್ತು. ಹಾಗಾಗಿ ರಾಜ್ಯ ರಾಜಕಾರಣದಿಂದ ದೂರ ಇರುವಂತೆ ಆಗಿತ್ತು. ಆದರೆ ರಾಜ್ಯವನ್ನ ಬಿಟ್ಟು ಕೇಂದ್ರದಲ್ಲಿ ಇರುವ ಮನಸ್ಸು ಕುಮಾರಸ್ವಾಮಿಗೆ ಇಲ್ಲವೆಂದೇ ಕಾಣಿಸ್ತಾ ಇದೆ. ಸದ್ಯ ಮತ್ತೆ ರಾಜ್ಯಕ್ಕೆ ವಾಪಸ್ಸಾಗುವ ಮನಸ್ಸು ಮಾಡಿದ್ದಾರೆ. ಇನ್ನೊಂದೆಡೆ ಬಿಜೆಪಿಯೊಂದಿಗಿನ ಮೈತ್ರಿಯ ಕಾರಣದಿಂದಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಹಿಂದಿನ ರಾಮನಗರ ಜಿಲ್ಲೆಯಲ್ಲಿ 4ಕ್ಕೆ 4 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿವೆ. ಜೆಡಿಎಸ್ ಪ್ರಾಬಲ್ಯ ಹೊಂದಿದ್ದ ಜಿಲ್ಲೆಯಲ್ಲೇ ಜೆಡಿಎಸ್ ಮಣ್ಣು ಮುಕ್ಕಿತ್ತು. ಜೆಡಿಎಸ್ ಕಾರ್ಯಕರ್ತರು ಕೂಡ ಜೆಡಿಎಸ್ ಹೈಕಮಾಂಡ್ ನೀತಿಗೆ ಮೌನ ವಹಿಸಿದ್ರು. ಆದ್ರೆ ಈಗ ಎಚ್ಡಿಕೆ ಗರ್ವಾಪ್ಸಿ ಬಗ್ಗೆ ಸೂಚನೆ ಕೊಟ್ಟಿರುವಂತಹ ಬೆನ್ನಲ್ಲೇ ಕಾರ್ಯಕರ್ತರಲ್ಲಿ ಹುರುಪು ಮೂಡಿದೆ. ಆದರೆ ರಾಷ್ಟ್ರೀಯ ಪಕ್ಷದೊಂದಿಗಿನ ಮೈತ್ರಿಯ ಕಾರಣದಿಂದ ಕಾಲಾಂತರದಲ್ಲಿ ಪ್ರಾದೇಶಿಕ ಪ್ರಾಬಲ್ಯ ದುರ್ಬಲಗೊಳ್ಳುವುದರ ಬಗ್ಗೆ ಜೆಡಿಎಸ್ ಇನ್ನೂ ಅರ್ಥ ಮಾಡಿಕೊಂಡಂತೆ ಕಾಣಿಸ್ತಾ ಇಲ್ಲ, ಅಥವಾ ಕುಮಾರಸ್ವಾಮಿ ಅವರೇ ಆ ಬಗ್ಗೆ ಅರ್ಥ ಮಾಡಿಕೊಂಡಂತೆ ಕಾಣಿಸ್ತಾ ಇಲ್ಲ. ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಅರ್ಥ ಮಾಡಿಕೊಂಡಿದ್ದನ್ನ ಕುಮಾರಸ್ವಾಮಿ ಅರ್ಥ ಮಾಡಿಕೊಂಡಿಲ್ವೇ ಎನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವವಾಗಿದೆ. ಇನ್ನು ನಮ್ಮ ಮೈತ್ರಿ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಗೆ ಮಾತ್ರ ಎಂದು ಇತ್ತೀಚೆಗೆ ದೇವೇಗೌಡರು ಹೇಳಿಕೆ ನೀಡಿದ್ರು ಎನ್ನುವುದು ಇಲ್ಲಿ ಉಲ್ಲೇಖನೀಯ. ರಾಮನಗರದಿಂದಲೇ ಎಚ್ಡಿಕೆ ಅಂತಿಮ ಕ್ಷಣದ ಹೋರಾಟ. ಮಹಾರಾಷ್ಟ್ರ ಬಿಹಾರದಲ್ಲಾದಂತೆ ಕರ್ನಾಟಕದಲ್ಲಿ ಜೆಡಿಎಸ್ಗೆ ದುಸ್ಥಿತಿ. ಇತ್ತೀಚೆಗೆ ಬಿಡದಿ ಸಮೀಪದ ಬೈರಮಂಗಲ ಗ್ರಾಮದಲ್ಲಿ ಮಾತನಾಡಿದ ಕುಮಾರಸ್ವಾಮಿ 4 ಬಾರಿ ಶಾಸಕನಾಗಿ 2 ಬಾರಿ ಸಂಸದನಾಗಿ ಆಯ್ಕೆಯಾಗಲು ರಾಮನಗರ ಜಿಲ್ಲೆಯ ಜನರು ಕಾರಣ. ನಾನು ರಾಮನಗರವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಅಂತಿಮ ಕ್ಷಣದ ಹೋರಾಟವನ್ನ ರಾಮನಗರದಿಂದಲೇ ಮುಂದುವರಿಸುತ್ತೇನೆ ಎಂದು ಹೇಳಿದ್ರು. ರಾಮನಗರ ಕ್ಷೇತ್ರ ದೇವೇಗೌಡರ ಕುಟುಂಬಕ್ಕೆ ಅದೃಷ್ಟದ ಕ್ಷೇತ್ರ. ದೇವೇಗೌಡರು ಮುಖ್ಯಮಂತ್ರಿ ಹುದ್ದೆಯಿಂದ ಪ್ರಧಾನಿ ಹುದ್ದೆಗೆ ಹೋಗಿದ್ದು ಕೂಡ ರಾಮನಗರದಿಂದಲೇ. ಕುಮಾರಸ್ವಾಮಿ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದು ಕೂಡ
ರಾಮನಗರ ಕ್ಷೇತ್ರದಿಂದ. ಈಗ ಮತ್ತೊಮ್ಮೆ ರಾಮನಗರದಿಂದಲೇ ಸ್ಪರ್ಧಿಸಿ ಮುಖ್ಯಮಂತ್ರಿ ಆಗುವ ಕನಸನ್ನ ಕುಮಾರಸ್ವಾಮಿ ಕಾಣ್ತಾ ಇದ್ದಾರೆ. ಆದ್ರೆ ಮೊದಲ ಸುತ್ತಿನ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಥವಾ ಇನ್ನೊಂದು ಸುತ್ತಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳನ್ನು ಮೀರಿ ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಳೆದಿದ್ದು ಜೆಡಿಎಸ್ಗೆ ಅರಿವಿಲ್ಲದೆ ಏನಲ್ಲ. ಮಹಾರಾಷ್ಟ್ರದಲ್ಲಿ ಈಗ ಮಿತ್ರ ಪಕ್ಷಗಳಾದ ಶಿವಸೇನೆ, ಶಿಂದೆ ಬಣ ಮತ್ತು ಎನ್ಸಿಪಿ ಅಜಿತ್ ಬಣ ನಗಣ್ಯವಾಗಿ ಉಳಿದಿದೆ. ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿದಳ ಬಿಜೆಪಿ ಜೊತೆಗೆ ದೀರ್ಘಕಾಲದ ಮೈತ್ರಿಯಲ್ಲಿತ್ತು. 2020ರಲ್ಲಿ ರೈತರ ಪ್ರತಿಭಟನೆಗಳ ಕಾರಣಕ್ಕಾಗಿ ಬಿಜೆಪಿ ಜೊತೆಗಿನ ಮೈತ್ರಿ ತೊರೆದು ಶಿರೋಮಣಿ ಅಕಾಲಿದಳ ಈಗಲೂ ತನ್ನ ಅಸ್ತಿತ್ವದ ಹುಡುಕಾಟದಲ್ಲಿಯೇ ಇದೆ. ಇನ್ನು ಇತ್ತೀಚೆಗೆ ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುವ ಮೂಲಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಹೀಗೆ ನೆರೆಯ ಮಹಾರಾಷ್ಟ್ರ ಹಾಗೂ ಬಿಹಾರ, ಪಂಜಾಬ್ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ದುಸ್ಥಿತಿ ಕರ್ನಾಟಕದಲ್ಲಿ ಜೆಡಿಎಸ್ಗೆ ಒದಗಿ ಬರಬಹುದಾದ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಎನ್ನುವುದು ಕೂಡ ಇಲ್ಲಿ ಮುಖ್ಯಾಂಶ. ಹಾಗಾಗಿ ಬಿಜೆಪಿ ಜೊತೆಗಿನ ಮೈತ್ರಿಯ ಬಗ್ಗೆ ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ಗೆ ಇದು ಎಚ್ಚರಿಕೆಯಿಂದ ಇರುವುದಕ್ಕೆ ಸಕಾಲ ಎಂದೇ ಹೇಳಬಹುದಾಗಿದೆ. ಒಟ್ಟಿನಲ್ಲಿ ಸಮಾವೇಶ ಅಭಿಯಾನ ಮಾಡುವುದರಲ್ಲಿ ನಿರತವಾಗಿರುವ ಜೆಡಿಎಸ್ ಎಚ್.ಡಿ. ಕುಮಾರಸ್ವಾಮಿ ಅವರ ಗರ್ವಾಪ್ಸಿ ಆಗ್ತಿರುವುದಕ್ಕಷ್ಟೇ ಇಷ್ಟು ಖುಷಿಪಟ್ಟು ಸುಮ್ಮನಾಗಿ ಸ್ಥಳೀಯ ಮಟ್ಟದಲ್ಲಿ ತನ್ನ ನಾಯಕತ್ವ ಹಾಗೂ ಪ್ರಾಬಲ್ಯವನ್ನ ವೃದ್ಧಿಸಿಕೊಳ್ಳದೇ ಇದ್ರೆ ತನ್ನ ಅಸ್ತಿತ್ವಕ್ಕಾಗಿ ಕ್ಷೇತ್ರಗಳನ್ನ ಅರಸಬೇಕಾದ ಪರಿಸ್ಥಿತಿ ಒದಗಬಹುದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಜೆಡಿಎಸ್ ಪ್ರಾದೇಶಿಕ ಪಕ್ಷ, ಆದ್ರೆ ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಆಪತ್ತನ್ನ ಮೈಮೇಲೆ ಹಾಕೊಂತಿದೆಯಾ? ಇದು ಅನೇಕ ಬಾರಿ ಚರ್ಚೆ ಆಗ್ತಿರೋ ವಿಚಾರ. ರಾಷ್ಟ್ರೀಯ ಪಕ್ಷದೊಂದಿಗಿನ ಮೈತ್ರಿ ಜೆಡಿಎಸ್ಗೆ ಆಪತ್ತನ್ನ ತರ್ತಿದೆಯಾ? ಕಳೆದ ಚುನಾವಣೆಯಲ್ಲಿ ಮೈತ್ರಿ ಹೀನಾಯ ಸೋಲನ್ನ ಕಂಡಿತ್ತು. ಪ್ರಾದೇಶಿಕ ಶಕ್ತಿಯನ್ನ ಕಳೆದುಕೊಂಡು ಬಿಟ್ಟಿದೆ ಜೆಡಿಎಸ್. ಜೆಡಿಎಸ್ ಮೂಲ ತತ್ವವನ್ನ ಮರೆತು ಮೈತ್ರಿ ರಾಜಕಾರಣವನ್ನ ನಡೆಸ್ತಾ ಇದೆ. ಪ್ರಾದೇಶಿಕವಾಗಿ ದುರ್ಬಲಗೊಳ್ಳುವಂತ ಅಪಾಯದ ಅಂಚಿನಲ್ಲಿ ಜೆಡಿಎಸ್ ಇದೆ. ಇದು ಸದ್ಯ ಜೆಡಿಎಸ್ಸಿನ ಪರಿಸ್ಥಿತಿ. ನೋಡಿ, ಜೆಡಿಎಸ್ ಈ ನೆಲದ ಪಕ್ಷ. ಬಿಜೆಪಿ ಎನ್ನುವಲ್ಲ, ಕಾಂಗ್ರೆಸ್ನಲ್ಲ, ಇನ್ನು ಯಾವುದೋ ಹೊಸದಾಗಿ ಬಂದಿರೋದಲ್ಲ. ಇದೇ ನೆಲದಲ್ಲಿ ತಮ್ಮದೇ ಆದಂಥ ನಿಲುವು, ರೈತಪರ, ಜನಪರವಾಗಿ ಈ ನೆಲದಲ್ಲಿ ಆರಂಭ ಆದಂಥ ಪಕ್ಷ ಅಂತಂದ್ರೆ ಜೆಡಿಎಸ್. ಕಾಲಕ್ರಮೇಣವಾಗಿ ಜೆಡಿಎಸ್ ರಾಜಕೀಯ ಕೆಸರರ ಚಾಟಕ್ಕೆ, ರಾಜಕೀಯ ಚದುರಂಗ ಆಟಕ್ಕೆ ತಕ್ಕಂತೆನೆ ತಮ್ಮ ತತ್ವ, ಸಿದ್ಧಾಂತ, ತಮ್ಮ ಅಜೆಂಡಾಗಳನ್ನೇ ಮರೆತು ಕಾಂಗ್ರೆಸ್ ಜೊತೆ ದೋಸ್ತಿ ಮಾಡ್ಕೊಂತಾರೆ. ಬಿಜೆಪಿ ಜೊತೆಯಲ್ಲಿ ತಮಗೆ ಬೇಕಾದಂಥ ಸಂದರ್ಭಕ್ಕೆ ತಕ್ಕಂತೆ ಅವ್ರ ಜೊತೆ ದೋಸ್ತಿ ಪಡೆಯಾಗಿ ಗುರುತಿಸ್ಕೊಳ್ತಾರೆ. ಇದು ನೋಡಿ ನಿಜವಾದ ಜೆಡಿಎಸ್ಸಿನ ಅಸ್ತಿತ್ವದ ಪ್ರಶ್ನೆ ಆಗ್ಬಿಟ್ಟಿದೆ. ಅಂದ್ರೆ ಅವರ ಸಿದ್ಧಾಂತಗಳ ಲೆಕ್ಕಾಚಾರಗಳು ಏನು? ಒಂದ್ಸಲ ವಿರೋಧ ಮಾಡ್ತಾರೆ, ಮತ್ತೊಂದ್ಸಲ ಅದೇ ವಿಚಾರಕ್ಕೆ ಬಹುಪರ ಹಾಕಂತಾರೆ. ಕಳೆದ ಚುನಾವಣೆಯಲ್ಲಂತೂ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡ್ರು. ಎಲ್ಲೆಲ್ಲಿ ಜೆಡಿಎಸ್ನ ಭದ್ರಕೋಟೆ ಅಥವಾ ಜೆಡಿಎಸ್ಸಿನ ಕ್ಷೇತ್ರ ಅಂತ ಹಿಂದಿನಿಂದಲೂ ಕೂಡ ಒಂದು ಚರಿತ್ರೆ ಬರ್ಕೊಂಡು ಬಂದಿತ್ತಲ್ಲ. ಕಳೆದ ಬಾರಿ ಜೆಡಿಎಸ್ಸಿನ ಬಾವುಟದ ಹೊರತಾಗಿ ಎಲ್ಲಾ ಕ್ಷೇತ್ರದಲ್ಲೂ ಬಹುತೇಕ ಆಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಬಾವುಟ ದರದರನೆ ಹಾರಾಡ್ತಿತ್ತು. ಅಂದ್ರೆ ತನ್ನ ಪ್ರಾದೇಶಿಕ ಶಕ್ತಿಯನ್ನೇ, ತನ್ನ ತತ್ವವನ್ನೇ ಮರೆತು ಬಿಡ್ತಾ ಜಾತ್ಯತೀತ ಅನ್ನೋದಾಗಿ ಹೆಸರಿತ್ತು. ನಂತರದಲ್ಲಿ ಅನೇಕ ಪ್ರಶ್ನೆಗಳು ಆರಂಭಕ್ಕೆ ಶುರು ಮಾಡ್ತು. ಅಂದ್ರೆ ದೋಸ್ತಿ ಪಡೆಗೆ ತಕ್ಕಂತೆ ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಾರೆ, ಆಯಾ ಪಕ್ಷ, ಆಯಾ ರಾಷ್ಟ್ರೀಯ ಪಕ್ಷಗಳ ಸಿದ್ಧಾಂತಕ್ಕೆ ತಕ್ಕಂತೆ ಇವರ ಹೆಜ್ಜೆ ಹಾಕ್ತಾರೆ. ಇದರಿಂದ ನಮಗೆ ಅಸಮಾಧಾನ ಇದೆ ಅಂತ ಅನೇಕರು ಜೆಡಿಎಸ್ ಅನ್ನ ಬಿಡುವ ಕೆಲಸ ಮಾಡ್ತಾರೆ. ಮತದಾನ ಪ್ರಭುಗಳು ಜೆಡಿಎಸ್ನ ಅತ್ತ ಹೆಜ್ಜೆ ಹಾಕುವುದನ್ನೇ ಮರೆತು ಬಿಡ್ತಾರೆ. ಅದನ್ನ ಹೊರತಾಗಿ ಯಾರ ಜೊತೆ ದೋಸ್ತಿ ಮಾಡ್ಕೊಂಡಿರ್ತಾರಲ್ಲ ಅವರತ್ತ ಜೆಡಿಎಸ್ಸಿನ ಮತಗಳು ಹೋಗೋದ್ರಲ್ಲಿ ಒಂದು ಕಡೆ ಯಶಸ್ವಿಯಾದಂಥ ಟೈಮ್ ಲೈನ್ ಅನ್ನೇ ಗುರುತಿಸಬಹುದು. ಅಂದ್ರೆ ಸಂಪೂರ್ಣವಾಗಿ ಜೆಡಿಎಸ್ಸಿನ ಆಡಳಿತ ಯಂತ್ರ ಅಥವಾ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗುವಂತ ಸಾರಥಿಯ ವಿಚಾರವಾಗಿಯೂ ಕೂಡ ಗೊಂದಲಗಳಿದೆ. ಅನೇಕ ವಿಚಾರಗಳಿಗೆ ಎಡೆ ಮಾಡ್ಕೊಳ್ತಾ ಇತ್ತು. ಅದರಲ್ಲೂ ಇತ್ತೀಚೆಗಾದಂಥ ಜೆಡಿಎಸ್ಸಿನ ಕೋಟೆಯ ಒಳಗೆ ನಡೆದಂಥ ಘಟನೆಗಳು, ಕಳೆದ ಚುನಾವಣೆಯಲ್ಲಿ ಹೀನಾಯ ಸೋಲು ನೋಡ್ತಾರೆ. ನಂತರದಲ್ಲಿ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಕೇಂದ್ರದತ್ತ ಸಚಿವರಾದ ಮೇಲೆ ಬ್ಯುಸಿ ಆಗಿರುವುದರಿಂದ ರಾಜ್ಯದಲ್ಲಿ ವರ್ಚಸ್ಸುಗಳು ಕಡಿಮೆ ಆಗುತ್ತೆ. ಅವ್ರ ಆ ಕಡೆ ಹೋಗ್ಬಿಟ್ರು, ಮುಂದೆ ಯಾರು ನಡೆಸ್ತಾರೆ?
ತಮ್ಮ ಪುತ್ರನಿಗೆ ಮುಂದಿನ ರಾಜ್ಯಾಧ್ಯಕ್ಷದ ಮಣೆ ಹಾಕೋ ವಿಚಾರದಲ್ಲೂ ಕೂಡ ಮೀನಾಮೇಷಗಳಿದೆ. ಮತ್ತೊಂದು ಅಪ್ಡೇಟ್ ಇದೆ ನೋಡಿ, ಬಿಜೆಪಿಯೊಂದಿಗೆ ನಗಣ್ಯವಾಗಿ ಉಳಿದು ಬಿಡುತ್ತಾ ಹಾಗಾದ್ರೆ ಜೆಡಿಎಸ್? ಪ್ರಾದೇಶಿಕ ನಾಯಕರ ಕೊರತೆಯನ್ನ ಜೆಡಿಎಸ್ ಅನುಭವಿಸ್ತಾ ಇದೆ. ಅಧಿಕಾರಕ್ಕಾಗಿ ಬಿಜೆಪಿ ಜೊತೆ ಮೈತ್ರಿ ದುರ್ಬಲಗೊಂಡು ಬಿಡುತ್ತಾ ಸಿದ್ಧಾಂತದ ವಿಚಾರ. ಜಾತ್ಯತೀತವನ್ನ ಮರೆತು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿ ರಾಜಕಾರಣವನ್ನು ನಡೆಸುತ್ತಿದ್ದಾರೆ. ಪ್ರಾದೇಶಿಕ ಪ್ರಾಬಲ್ಯವನ್ನ ಬಿಜೆಪಿ ಬಿಟ್ಟು ಕೊಟ್ಟು ಬಿಟ್ರಾ? ಇದೇ ಪ್ರಶ್ನೆ ನೋಡಿ. ನಾವಾಗ್ಲೇ ಚರ್ಚೆ ಮಾಡ್ತಾ ಅಂದ್ರೆ ನಾವು ಹೇಳ್ತಾ ಇದ್ವಿ, ಸದ್ಯದ ಪರಿಸ್ಥಿತಿಗಳು ಜೆಡಿಎಸ್ ಏನಾಗ್ಬಿಟ್ಟಿದೆ ಅಂತ. ಬಲಿಷ್ಠವಾದಂತ ಪಕ್ಷ. ಇವತ್ತು ನಾವು ಕಾಂಗ್ರೆಸ್ ನೋಡ್ಬೋದು ಅಥವಾ ಬಿಜೆಪಿ ನೋಡ್ಬೋದು, ಅನೇಕ ಘಟಾನುಘಟಿ ನಾಯಕರಂತ ಯಾರನ್ನು ನೋಡ್ತೀವಲ್ಲ ಅವರೆಲ್ಲ ದೇವೇಗೌಡರ ಗರಡಿಯಲ್ಲಿ ಬೆಳೆದು ಬಂತ ನಾಯಕರು, ಮುಖ್ಯಮಂತ್ರಿಗಳನ್ನ ಸೇರಿದಂತೆ ಅವರೆಲ್ಲರೂ ಕೂಡ ಅದೇ ಗರಡಿಯಲ್ಲಿ ಪಳಗಿದಂತ ನಾಯಕರು. ಒಂದು ನಾಯಕರನ್ನ ಸೃಷ್ಟಿ ಮಾಡುವಂತ ಕಾರ್ಖಾನೆ ರೀತಿಯಾಗಿತ್ತು ಈ ಹಿಂದೆ, ಈಗ ಅಲ್ಲ. ಯಾವಾಗ ತನ್ನ ಪ್ರಭಾವವನ್ನ ಕಳ್ಕೊಳ್ತಿದ್ದಂತೆ ಪ್ರಾದೇಶಿಕ ನಾಯಕರ ಕೊರತೆ ಕೂಡ ಕಾಡ್ತಿದೆ. ಮುಂದೆ ಯಾರು ನೂತನ ಸಾರಥ್ಯವನ್ನ ವಹಿಸ್ತಾರೆ ಅನ್ನೋದು ಪ್ರಶ್ನೆ ಗೊಂದಲಗೂಡಾಗ್ಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕನ್ನುವಂತ ಕೂಗು ಎಷ್ಟಿದೆಯೋ ಜೆಡಿಎಸ್ನಲ್ಲಿ, ಅಷ್ಟೇ ಅವರ ನಿರಂತರವಾದಂಥ ಈ ಸರಣಿ ಸೋಲುಗಳೇನಿದೆ, ಹ್ಯಾಟ್ರಿಕ್ ಸೋಲು ಜೊತೆಯಲ್ಲಿ ಇತರರಿಗೆ ಮಣೆ ಹಾಕಲ್ಲ ಅನ್ನುವಂಥ ಅಸಮಾಧಾನಗಳು, ಜೆಡಿಎಸ್ ಒಳಗೆ ಛಿದ್ರವಾಗಿರುವಂಥ ಕ್ಷೇತ್ರ, ಮತದಾನ ಪ್ರಭುಗಳು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇಲ್ಲ. ತೆನೆ ಹೊತ್ತ ಮಹಿಳೆಯ ಕತೆ ಏನು, ಈ ಪಕ್ಷ ಮುಂದೆ ಹೇಗೆ ಸಾಗುತ್ತೆ ಅನ್ನೋದಿದೆ. ಅಂದ್ರೆ ಯಾವಾಗ ಮೈತ್ರಿ ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಬಿಜೆಪಿಯ ಜೊತೆಯಲ್ಲಿ ಯಾವಾಗ ಇವರು ಮೈತ್ರಿ ಮಾಡ್ಕೊಂತಾರೆ, ದೋಸ್ತಿ ಪಡೆಯಾಗಿ ಮುಂದೆ ಸಾಕ್ತಾರಲ್ಲ, ಕಳೆದ ಚುನಾವಣೆಯಲ್ಲಿ ಅಂದಿನಿಂದಲೇ ಅಸಮಾಧಾನಗಳು ಶುರುವಾಗುತ್ತೆ. ನಮಗೆ ಜೆಡಿಎಸ್ಸೇ ಬೇಕು, ಜೆಡಿಎಸ್ಸೇ ನಾವು ಸಪೋರ್ಟ್ ಮಾಡ್ತೀವಿ ಅಂದವರೆಲ್ಲ ಪಕ್ಷವನ್ನ ತೊರೆಯುವ ಕೆಲಸ ಆಯ್ತು. ಜಾತ್ಯತೀತಗನ್ನ ಮರೆತು ಬಿಡ್ತಾ ಹಾಗಾದ್ರೆ? ಇದು ಅನೇಕರ ಅನುಮಾನ. ಪ್ರಾದೇಶಿಕ ಪ್ರಾಬಲ್ಯವನ್ನ ಹೊಂದಿತ್ತು ಜೆಡಿಎಸ್ ಅಂತಂದ್ರೆ, ಒಂದು ಶಕ್ತಿ ಗುಡುಗಲ್ಲಿತ್ತು, ಒಂದು ಎಮೋಷನಲ್ ಆದಂತ ಬಾಂಡ್ ಇತ್ತು. ಆದ್ರೆ ಕಾಲಕ್ಕೆ ತಕ್ಕಂತೆ ತಮ್ಮ ಸಿದ್ಧಾಂತವನ್ನ, ತಮ್ಮ ನಿಲುವನ್ನ, ತಮ್ಮ ಸ್ಟ್ಯಾಂಡ್ ಅನ್ನ ಜೆಡಿಎಸ್ ಬದಲಾಯಿಸಿಕೊಳ್ತಾ ಇರೋದು ಅನೇಕರಿಗೆ ಅಸಮಾಧಾನವನ್ನ ತಂದುಕೊಡ್ತು. ಬಟ್ ಆದ್ರೆ ಈಗ ವಾಪಸ್ ಪಕ್ಷವನ್ನ ಕಟ್ಟುವಂತ ಕೆಲಸದಲ್ಲಿ ಮುಂದಾಗಿದ್ದಾರೆ. ಇನ್ನು ಜೆಡಿಎಸ್ನ ಪ್ರಾದೇಶಿಕ ಶಕ್ತಿಯನ್ನ ಕುಂದಿಸಿದ ಬಿಜೆಪಿ ಅನ್ನೋ ವ್ಯಾಖ್ಯಾನ ಇದೆ. ಬಿಜೆಪಿ ಜೊತೆಗಿನ ಮೈತ್ರಿ ಭವಿಷ್ಯದಲ್ಲಿ ಅಪಾಯ. ಪ್ರಾದೇಶಿಕವಾಗಿಯೂ ಕೂಡ ದುಸ್ಥಿತಿಯಲ್ಲಿದೆಯೇ ಜೆಡಿಎಸ್ನ ಪರಿಸ್ಥಿತಿ? ಕುಮಾರಸ್ವಾಮಿ ಅವರನ್ನ ಕೇಂದ್ರಕ್ಕೆ ಕರೆದು ಬಿಜೆಪಿ ತಂತ್ರಗಾರಿಕೆ ನಡೆಸ್ತಾರೆ. ರಾಜ್ಯದಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನ ಕುಂದಿಸುವಲ್ಲಿ ಇದೇ ತಂತ್ರಗಾರಿಕೆನ. ಬಿಜೆಪಿ ನಾಯಕತ್ವದ ದುರ್ಬಲದಿಂದ ಎಚ್ಡಿಕೆ ಮರಳಿ ರಾಜ್ಯಕ್ಕೆ ಬರ್ತಾರಾ? ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 2028ರ ರಾಜಕೀಯ ತಂತ್ರಗಾರಿಕೆ ನಡೆಯುತ್ತೆ. ಎಕ್ಸಾಕ್ಟ್ಲಿ ಇದೇ ಸನ್ನಿವೇಶ ಇರೋದು ನೋಡಿ. ಯಾವಾಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರಲ್ಲ ಅಂದಿನಿಂದಲೂ ಈ ವ್ಯಾಖ್ಯಾನಗಳಿತ್ತು. ಬಿಜೆಪಿ ತಂತ್ರಗಾರಿಕೆ ಇದು, ಬಿಜೆಪಿ ಪ್ರಾದೇಶಿಕ ಪಕ್ಷದ ಲಾಭವನ್ನ ಪಡ್ಕೊಂಡು ತಮಗೆ ಬೇಕಾದಾಗೆ ಬಳಕೆ ಮಾಡಿಕೊಂಡು ನಂತರ ಕೈ ಬಿಡುವಂತ ಕೆಲಸ ಆಗುತ್ತೆ ಅನ್ನೋದು ನೋಡಿ. ಈ ತಂತ್ರಗಾರಿಕೆ ಅಥವಾ ಈ ಮಾತು ಅಥವಾ ಆರೋಪಗಳು, ವಿಶ್ಲೇಷಣೆಗಳಿದೆಯಲ್ಲ, ಹೌದು. ಬಿಹಾರ ಚುನಾವಣೆ ನೋಡ್ತಾ ಇದ್ವಿ ನಾವು. ಬಿಹಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಥವಾ ಅಲ್ಲಿನ ಮೂಲ ಪಕ್ಷ ಆಗಿರುವಂತ ಜೆಡಿಯುವನ್ನ ಜಾಸ್ತಿ ಬೀಟ್ ಮಾಡೋದ್ರಲ್ಲಿ ಬಿಜೆಪಿ ಯಶಸ್ವಿ ಆಯಿತು. ಮಹಾರಾಷ್ಟ್ರದತ್ತ ಬಂದರೂ ಕೂಡ ಡಿವೈಡ್ ಮಾಡಿ, ಈ ಶಿವಸೇನೆ ಇರ್ಬೋದು ಅಥವಾ NCP ಇರ್ಬೋದು, ಅಲ್ಲೂ ಕೂಡ ಪುಟಿದೇಳುವಂತೆ ಮಾಡಿ ಪ್ರಾದೇಶಿಕ ಪಕ್ಷದ ಪ್ರಭಾವಕ್ಕಿಂತ ಬಿಜೆಪಿನೇ ತನ್ನ ಬಾವುಟವನ್ನ ಹಾರಿಸೋದ್ರಲ್ಲಿ ಯಶಸ್ವಿ ಆಯಿತು. ಕೇವಲ ಅನೇಕ ರಾಜ್ಯದ ಕಥೆಗಳು ಹೀಗೆ. ಅಂದ್ರೆ ಕುಮಾರಸ್ವಾಮಿ ಅವರನ್ನ ಮೈತ್ರಿ ಮಾಡಿಕೊಂಡ ನಂತರ ಕೇಂದ್ರದಲ್ಲಿ ಒಳ್ಳೆ ಸ್ಥಾನ ಕೊಟ್ಟರು, ಒಳ್ಳೊಳ್ಳೆ ಖಾತೆಗಳು ಕೊಟ್ಟರು, ಆದ್ರೆ ರಾಜ್ಯದಿಂದಲೇ ದೂರ ಆಗಿಬಿಟ್ರು. ಈಗ ಡ್ಯಾಡಿ ಇಸ್ ಹೋಮ್ ಅಂತ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ವಾಪಸ್ ಮರಳಿ ಬರ್ತಾರೆ. ಆ ಬರುವ ಸೂಚನೆಯ ಜೊತೆಯಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಆಂದೋಲನ, ಸಮ್ಮೇಳನ, ಹಾಸನದಲ್ಲಿ, ಮಂಡ್ಯದಲ್ಲಿ, ಅನೇಕ ಪ್ರದೇಶಗಳಲ್ಲಿ ಈಗ ಅನೇಕ ಬ್ಲೂ ಪ್ರಿಂಟ್ಗಳು ರೆಡಿ ಆಗಿಬಿಟ್ಟಿದೆ. ಮುಂದೆ ಇವರ ನೇತೃತ್ವದಲ್ಲೇ 28ರ ರಾಜಕೀಯ ತಂತ್ರಗಾರಿಕೆ ಇದೆ ಅನ್ನೋ ಚರ್ಚೆ ಇದೆ. ಸದ್ಯ ಸಾರ್ವಜನಿಕವಾಗಿ ಏನ್ ಚರ್ಚೆ ಇದೆ ಗೊತ್ತಾ? ಕುಟುಂಬ ಪಕ್ಷವಾಗಿ ಮಾತ್ರನೇ ಈ ಜೆಡಿಎಸ್ ಉಳ್ಕೊಂಡ್ಬಿಟ್ಟಿದೆ, ಜೆಡಿಎಸ್ಸಿನ ಅಸ್ತಿತ್ವ ಇಷ್ಟೇ ಅನ್ನೋದಾಗಿ. ಕುಟುಂಬ ಪಕ್ಷವಾಗಿ ಮಾತ್ರವೇ
ಜೆಡಿಎಸ್ ಈಗ ಅಸ್ತಿತ್ವದಲ್ಲಿರೋದು. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಹಿರಿಯ ನಾಯಕರು ವಿಮುಖರಾಗ್ತಿದ್ದಾರೆ. ಕಾಂಗ್ರೆಸ್ನತ್ತ ವಾಲಿದ್ದಾರೆ ಜೆಡಿಎಸ್ನ ಹಿರಿಯ ನಾಯಕರು. ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ಗೆ ನಾಯಕತ್ವದ ಕೊರತೆ ಇದೆ. ಹೌದು, ಹಿರಿಗೌಡರ ಮೇಲಿನ ವಿಶ್ವಾಸದಿಂದ ಜೆಡಿಎಸ್ ಅನ್ನ ಗೆಲ್ಲಲು ಸಾಧ್ಯ. ಕುಮಾರಸ್ವಾಮಿ ಮೇಲಿನ ಅವಿಶ್ವಾಸದಿಂದಲೇ ಜೆಡಿಎಸ್ ದುರ್ಬಲಗೊಳ್ಳುತ್ತಿದೆಯಾ? ನೋಡಿ, ಜೆಡಿಎಸ್ಸಿನ ಕೆಲ ರಾಜಕೀಯ ತಂತ್ರಗಾರಿಕೆಯನ್ನು ನಾವು ಗಮನಿಸಲೇಬೇಕಾಗತ್ತೆ. ನೋಡಿ, ಅವರ ಕುಟುಂಬ ರಾಜಕೀಯದ ವಿಚಾರಗಳು ಬರುತ್ತೆ. ತಂದೆ ಮಗ ಇವರು ಸುತ್ತಾನೇ ಇದೆ, ಇನ್ಯಾರಿಗೂ ಕೂಡ ಅವಕಾಶಗಳನ್ನ ಕೊಡಲ್ಲ ಅಂತ. ಈ ಮೈತ್ರಿ ಆದ ನಂತರದಿಂದಲೂ ಕೂಡ ಈ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ, ಯಾಕಂದ್ರೆ ವೋಟ್ ಬ್ಯಾಂಕಿನ ಭದ್ರಕೋಟೆ ಅಂತಂದ್ರೆ ನಾವು ರಾಮನಗರ, ಚನ್ನಪಟ್ಟಣ, ಹಾಸನ, ಹಳೆ ಮೈಸೂರು ಭಾಗ, ಮಂಡ್ಯ ಇವೆಲ್ಲ ಒಂದು ರೀತಿ ಭದ್ರಕೋಟೆ ಇದು. ಆದರೆ ಎಲ್ಲಾ ಕ್ಷೇತ್ರಗಳಲ್ಲೂ ಬಹುತೇಕ ಕಳ್ಕೊಳ್ಳುವಂತ ಸನ್ನಿವೇಶಗಳು ಬಂದಿದೆ. ಹಳೆ ಮೈಸೂರು ಭಾಗ ಅಂದಾಗ ಜಿ.ಟಿ. ದೇವೇಗೌಡರು ಹಿರಿಯ ನಾಯಕರು, ಆದರೆ ಒಂದು ಕಾಲಲ್ಲ 2 ಕಾಲು ಕೂಡ ಕಾಂಗ್ರೆಸ್ನಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಜೆಡಿಎಸ್ ಅಲ್ಲಿರುವಂತ ಅಸಮಾಧಾನದಿಂದ ಪಕ್ಷ ಸರಿಯಾಗಿ ನಡೀತಾ ಇಲ್ಲ, ಸಿದ್ಧಾಂತಗಳನ್ನು ಒಪ್ಪೋದಿಲ್ಲ, ಹೊಸಬರಿಗೆ ಅವಕಾಶಗಳನ್ನ ಕೊಡೋದಿಲ್ಲ. ತಂದೆ ಮಗ ಅಂದ್ರೆ ದೇವೇಗೌಡರನ್ನ ನಂಬಿಕೊಂಡು ಅವ್ರ ಮೇಲಿರುವಂತ ವಿಶ್ವಾಸದಿಂದಲೇ ಪಕ್ಷ ಒಂದೇ ಚಕ್ರದಲ್ಲಿ ಸಾಕ್ತಿದೆ ಅಂತ. ಆದ್ರೆ ಕುಮಾರಸ್ವಾಮಿ ಅವರ ಮೇಲಿನ ಅವಿಶ್ವಾಸದಿಂದಲೇ ಪಕ್ಷ ಹಿಂಗಾಗ್ತಿದೆ ಅಂತ. ಈ ಹಿಂದೆ ಸಿಎಂ ಇಬ್ರಾಹಿಂ ಅವರು ಅಸಮಾಧಾನವನ್ನ ಹೊರಗಾಕಿದ್ರು. ಈಗಂತೂ ಬಹಳ ಪ್ರಮುಖವಾಗಿ ಜಿ.ಟಿ. ದೇವೇಗೌಡರು ಪಕ್ಷದಿಂದಲೇ ದೂರ ಉಳಿದಿದ್ದಾರೆ ಅನ್ನೋದು ಅದೇನು ಸೀಕ್ರೆಟ್ ಅಲ್ಲ, ಬಹಿರಂಗವಾಗಿ ಗೊತ್ತಿರೋದೆ. ಜೊತೆಲಿ ನೂತನ ರಾಜ್ಯಾಧ್ಯಕ್ಷರಾಗಿ ಯಾರ ನೇಮಕ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನ ಜೊತೆಯಲ್ಲೇ ಇನ್ನೂ ಅನೇಕರ ಹೆಸರಿದೆ. ಜಿ.ಟಿ. ದೇವೇಗೌಡರ ಪುತ್ರನ ಹೆಸರು ಕೂಡ ಇದರಲ್ಲಿದೆ. ಬಟ್ ಈಗ ಗೊಂದಲದ ಗೂಡಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಆಗಿರುವಂತಹ ಶ್ರೀರಾಜ್ ವಕ್ವಾಡಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀರಾಜ್, ಸದ್ಯ ನಾವು ಜೆಡಿಎಸ್ಸಿನ ಪರಿಸ್ಥಿತಿಗಳು ಗಮನಿಸ್ತಾ ಇದ್ರೆ ಭದ್ರಕೋಟೆ ಎಲ್ಲವೂ ಕೂಡ ಛಿದ್ರ ಆಗಿದೆ. ಎಲ್ಲೆಲ್ಲ ಈ ಜೆಡಿಎಸ್ನ ಬಾವುಟ ಇತ್ತು, ಈಗ ಕಾಂಗ್ರೆಸ್ಸಿನ ಬಾವುಟ ಆಗ್ತಿದೆ. ಈಗ ಸದ್ಯ ಅಂತೂ ಇತ್ತೀಚೆಗಂತೂ ದೊಡ್ಡ ಮಟ್ಟದ ಕೂಗಿದೆ, ಕುಮಾರಸ್ವಾಮಿ ಅವರು ವಾಪಸ್ ಬರ್ತಾರೆ, ಅವ್ರ ಮೂಲಕವೇ ಸಾಗುತ್ತೆ ಅಂತ. ಕುಮಾರಸ್ವಾಮಿ ಅವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತಂದ್ರೆ ಇದರ ಮೂಲ ಉದ್ದೇಶ ಏನು? ಅಂಥದ್ದೊಂದು ದೊಡ್ಡ ಮಟ್ಟದ ಬದಲಾವಣೆ ಬಿರುಗಾಳಿ ಬೀಸಿದೆ ಅಂತಾನ ಏನು ಅಂತ? ಬಹಳ ಸ್ಪಷ್ಟವಾಗಿ 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಬಿಜೆಪಿ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದ್ರ ಮುಖ್ಯವಾಗಿ ಈ ಮೈತ್ರಿ ರಾಜಕಾರಣದಿಂದ ಎಚ್.ಡಿ.ಕೆ ಅವರನ್ನ ಕೇಂದ್ರಕ್ಕೆ ಸೆಳೆದುಕೊಂಡು ಇಡೀ ಬಿಜೆಪಿಯನ್ನ ಗಟ್ಟಿಗೊಳಿಸಬೇಕೆನ್ನುವಂತಹ ಬಿಜೆಪಿಯ ಪ್ಲಾನ್ ಏನಿದೆಯಲ್ಲ, ಅದು ಸ್ವಲ್ಪ ಉಲ್ಟ ಹೊಡೆದಿರುವಂತ ಕಾರಣಕ್ಕೋಸ್ಕರವಾಗಿ ಎಚ್.ಡಿ.ಕೆ ಅವರನ್ನ ಮತ್ತೆ ರಾಜ್ಯಕ್ಕೆ ಕಳಿಸುವಂತ ಕೆಲಸವನ್ನ ಈಗ ಬಿಜೆಪಿ ಮಾಡ್ತಾ ಇರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು, ರಾಜ್ಯದಲ್ಲಿ ಬಿಜೆಪಿಯ ನಾಯಕರು ಇಲ್ಲದೆ ಇರುವ ಕಾರಣಕ್ಕೋಸ್ಕರ, ಅಂದ್ರೆ ಅಷ್ಟು ವಿಶ್ವಾಸವನ್ನ ಗಳಿಸುವಂತಹ, ಅಷ್ಟು ಮತವನ್ನ ಸೆಳೆಯುವಂತಹ ನಾಯಕರು ಇಲ್ಲದೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಬಿಜೆಪಿಗೆ ಅಧಿಕಾರವನ್ನ ಪಡೆಯುವುದಕ್ಕೋಸ್ಕರವಾಗಿ ಎಚ್.ಡಿ.ಕೆ ಬೇಕು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಎಚ್.ಡಿ.ಕೆ ಅವರ ನೇತೃತ್ವದಲ್ಲಿ 2028ರ ವಿಧಾನಸಭಾ ಚುನಾವಣೆಯನ್ನ ಮುನ್ನಡೆಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಎಚ್.ಡಿ.ಕೆ ಅವರನ್ನ ಮತ್ತೆ ರಾಜ್ಯಕ್ಕೆ ಕಳಿಸುವುದರ ಮುಖ್ಯವಾಗಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಸರ್ಕಾರ ಮೈತ್ರಿಯಿಂದ ಬಂದು ಮತ್ತೆ ಮುಖ್ಯಮಂತ್ರಿ ಅವರನ್ನ ಅವರಿಗೆ ಕೊಟ್ಟು ಅಧಿಕಾರವನ್ನ ನಡೆಸುವಂತಹ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಮಂಗಲದಲ್ಲಿ ಒಂದು ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಡ್ತಾರೆ. ನಾನು ರಾಮನಗರ ಕ್ಷೇತ್ರ ನನ್ನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು, ರಾಮನಗರ ಕ್ಷೇತ್ರ ನನಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಹಾಗಾಗಿ ರಾಮನಗರ ಕ್ಷೇತ್ರವನ್ನ ನಾನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ದೃಷ್ಟಿಯಲ್ಲಿ ಮಾತನಾಡಿದ್ರು ಅಂತ ಗರ್ವಾಪ್ಸಿ ಆಗುವುದರ ಬಗ್ಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಜೆಡಿಎಸ್ ನ ಕಾರ್ಯಕರ್ತರಲ್ಲಿ ಇದೊಂದು ಹುರುಪನ್ನು ಕೊಟ್ಟಿದೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ನೋಡಿ, ಹಿರಿಗೌಡರು ಏನಿದ್ದಾರೆ, ದೇವೇಗೌಡರು, ಅವರೆಲ್ಲರೂ ಕೂಡ ಜೆಪಿ ಚಳವಳಿಯ ಪ್ರಭಾವದಿಂದ ಬಂದವರು ಅಂತ. ಜಯಪ್ರಕಾಶ್ ನಾರಾಯಣ್ ಅವರು ಕಟ್ಟಿರುವಂತಹ ಜನತಾ ಪಕ್ಷ, ಅದಾದ ಬಳಿಕ ಜನತಾದಳ, ಎಲ್ಲ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನ ಸೇರಿಸಿಕೊಂಡು ಮಾಡಿರುವಂತಹ ಜನತಾದಳ ಏನಿತ್ತು, ಅದರಿಂದ 1999ರಲ್ಲಿ ದೇವೇಗೌಡರು ಇಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಜಾತ್ಯತೀತದ ಹೆಸರದಲ್ಲಿ ಮಾಡಿದ್ರು ಅಂತ. ಅದು ಕಾಲಾಂತರದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಕಾಂಗ್ರೆಸ್ ಜೊತೆಗೂ ಕೂಡ ಮೈತ್ರಿ ಮಾಡ್ಕೊಳ್ತು, ಬಿಜೆಪಿ ಜೊತೆಗೂ ಕೂಡ ಮೈತ್ರಿ ಮಾಡ್ಕೊಳ್ತು. ಇಲ್ಲಿ ಮುಖ್ಯವಾಗಿ ಸ್ಪಷ್ಟವಾಗಿ ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಜಾತ್ಯತೀತ ಮೂಲ ಸಿದ್ಧಾಂತವನ್ನ ಜೆಡಿಎಸ್ ಮರೀತಾ? ಈ ಸಿದ್ಧಾಂತವನ್ನ ನಂಬಿಕೊಂಡು ಜೆಡಿಎಸ್ ನ ದೇವೇಗೌಡರ ಜೊತೆಗೆ ಬಂದಂತಹ ನಾಯಕರೆಲ್ಲರೂ ಕೂಡ ವಿಮುಖ ಆಗ್ತಾ ಹೋಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವಂತ ಕಾರಣಕ್ಕೋಸ್ಕರವಾಗಿ ಜೆಡಿಎಸ್ ನ ಪ್ರಮುಖ ಪ್ರಾದೇಶಿಕ ಲೀಡರ್ಸ್ ಅಂತ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ತೆರಳಿದ್ರು
ತರುವಂತ ಕೆಲಸವನ್ನ ಮಾಡಿದ್ರು. ನೋಡಿ, ಬಿಜೆಪಿ ಅಧಿಕಾರಕ್ಕೋಸ್ಕರ ಮಾಡ್ತಾ ಇದೆ ಅನ್ನುವುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಈ ಹಿಂದೆ ಏಕನಾಥ್ ಶಿಂದೆ ಅವರ ಬಣದ ಶಿವಸೇನೆ ಜೊತೆಗೆ ಅಧಿಕಾರವನ್ನ ಏನ್ ಹಿಡಿದಿತ್ತೋ, ಆಗ ನೋಡಿ ಶಿಂದೆ ಅವರನ್ನ ಮುಖ್ಯಮಂತ್ರಿಯನ್ನ ಮಾಡ್ತು. ಈಗ ಮೊನ್ನೆ ನಡೆದಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಶಿಂದೆ ಅವರನ್ನ ಬದಿಗೆ ಸರಿಸಿ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತು ಅಂತ. ಹಾಗೆ ಪ್ರಾರಂಭದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ, ಪ್ರಾದೇಶಿಕ ಬಣಗಳನ್ನ ಸೇರಿಸಿಕೊಳ್ಳುವುದರ ಮುಖೇನವಾಗಿ ಅಧಿಕಾರ ಹಿಡಿಯುವಂತ ಪ್ರಯತ್ನ ಮಾಡಿ ನೆಕ್ಸ್ಟ್ ಎಲೆಕ್ಷನ್ ಒಳಗಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಬಿಜೆಪಿ ಹೋದಲ್ಲೆಲ್ಲ ಮಾಡ್ತಾ ಇದೆ. ಪಂಜಾಬ್ ಅಲ್ಲೂ ಕೂಡ ಅದೇ ರೀತಿ ಆಯ್ತು. ರೈತರ ಚುನಾವಣೆಯ ಸಂದರ್ಭದಲ್ಲಿ ಈ ಶಿರೋಮಣಿ ದಳ ಏನಿತ್ತು ಅದು ಹೊರಗ್ ಬಂತು ಅಂತ ಬಿಜೆಪಿಯಿಂದ. ಆಮೇಲೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಗಮನಿಸಬೇಕಾಗುತ್ತೆ. ಬಿಹಾರದಲ್ಲಿ ಇತ್ತೀಚೆಗೆ ನಿತೀಶ್ ಅವರ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸಿತು. ಕಳೆದ ಬಾರಿ ಜೆಡಿಯು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಹೊರಹೊಮ್ಮಿತ್ತು. ಆದ್ರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಈ ಬಿಜೆಪಿಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತು ಅಂತ. ಅಂದ್ರೆ ಮೊದಲ ಸುತ್ತಿನ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವಂತಹ ಒಂದು ದೃಷ್ಟಿ ಮತ್ತು ತಂತ್ರಗಾರಿಕೆ ಅದು ಕರ್ನಾಟಕದಲ್ಲೂ ಕೂಡ ಬಂದ್ಬಿಡುತ್ತೆ ಅನ್ನುವಂತಹ ವಿಷಯ ಮತ್ತು ವಿಶ್ಲೇಷಣೆ ಇದೆಯಲ್ಲ, ಅದನ್ನ ಅಲ್ಲಗಳೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಜೆಡಿಎಸ್ಗೂ ಕೂಡ ಅಂತದೊಂದು ದುಸ್ಥಿತಿ ಬಂದೇ ಬಿಡುತ್ತೆ ಅನ್ನುವಂತಹ ಎಲ್ಲಾ ಲೆಕ್ಕಾಚಾರಗಳು ಕೂಡ ಕಾಣ್ತಾ ಇದೆ. 2018ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಟ್ಟಿದ್ದಂತಹ ರಾಮನಗರ ಕ್ಷೇತ್ರವನ್ನ ಮತ್ತೆ ಅಲ್ಲಿ ಸ್ಪರ್ಧಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಸ್ಪಷ್ಟವಾಗಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರ, ಮಾತುಗಳೆಲ್ಲವೂ ಕೂಡ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆದಷ್ಟು ಬೇಗ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕವೂ ಕೂಡ ಆಗುತ್ತೆ ಅನ್ನುವಂತಹದ್ದೆಲ್ಲ ಕೂಡ ಒಂದು ಶ್ರೀರಾಜ್ ವಾಪಸ್ ಗರ್ವಾಪಸಿ ಆಗ್ತಾರೆ ಈ ರೀತಿಯಾದಂತ ಪರಿಸ್ಥಿತಿ ಅದು ಹೌದು. ಜೊತೆಲಿ ಮತ್ತೊಂದು ರೀತಿಯಾದಂತ ವಿಮರ್ಶೆ ಕೂಡ ನಡೀತಾ ಇದೆ. ಇತ್ತ ಬಿಜೆಪಿಯ ಒಳ ಜಗಳ ಇಂಥದನ್ನ ನಿಭಾಯಿಸುವುದಕ್ಕೆ ಇವರನ್ನ ಬಳಕೆ ಮಾಡಿಕೊಳ್ಳುತ್ತೆ ಬಿಜೆಪಿ. ಇತ್ತೀಚೆಗಷ್ಟೇ ಸಮನ್ವಯ ಸಮಿತಿಯ ನೇತೃತ್ವವನ್ನ ಕೂಡ ವಹಿಸಿಕೊಂಡ್ರು. ಒಂದಿಷ್ಟು ಬಾರಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋ ಕೆಲಸ ಆಯ್ತು. ಅಂದ್ರೆ ಬಿಜೆಪಿಯಲ್ಲಿರುವಂತಹ ನಾಯಕತ್ವದ ಕೊರತೆಗೆ ಈಗ ಇವರನ್ನ ಒಂದು ರೀತಿ ಸೂತ್ರವಾಗಿ ಬಳಕೆ ಮಾಡ್ತಾರಾ ಅಂತ? ಖಂಡಿತವಾಗಿ ಕುಮಾರಸ್ವಾಮಿ ಅವರು ಎಲ್ಲ ಕಾಂಗ್ರೆಸ್ ಜೊತೆ ಇದ್ದಾಗ್ಲೂ ಕೂಡ ಸೂತ್ರವಾಗೇ ಇದ್ರು, ಬಿಜೆಪಿ ಜೊತೆಗಿದ್ದಾಗ್ಲೂ ಕೂಡ ಸೂತ್ರವಾಗೇ ಇದ್ರು. ಲಾಭಕ್ಕೋಸ್ಕರ ಅಂದ್ರೆ ಕಿಂಗ್ ಮೇಕರ್ ರೀತಿಯಲ್ಲಿ HD ಕುಮಾರಸ್ವಾಮಿ ಅವರು ಇದ್ರು ಅಂತ. ಈ ಎಲ್ಲಾ ವಿಷಯ ಕೂಡ, ಈ ಎಲ್ಲಾ ರಾಷ್ಟ್ರೀಯ ಪಕ್ಷಗಳ ತಂತ್ರಗಾರಿಕೆ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಏನಲ್ಲ. ಸೊ ಆ ವಿಷಯ ಕೂಡ ಗೊತ್ತಿದ್ದು ಕೂಡ ತನ್ನ ಲಾಭಕ್ಕೆ ತಾನು ಅಧಿಕಾರದಲ್ಲಿ ಇರ್ಬೇಕು, ತಾನು ಸುದ್ದಿಯಲ್ಲಿರ್ಬೇಕು, ತಾನು ರಾಜಕಾರಣದ ಪುಟದಲ್ಲಿ ಇರಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ನನ್ನ ಹೋಲ್ಡ್ ಅನ್ನು ಇಟ್ಕೊಳ್ತೇನೆ ಅನ್ನುವಂತಹ ದೃಷ್ಟಿಯಲ್ಲಿ ರಾಜಕಾರಣವನ್ನ ಮಾಡ್ತಾನೆ ಬಂದ್ರು. ಕಾಂಗ್ರೆಸ್ ನಲ್ಲಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲೂ ಕೂಡ, ಮತ್ತೆ ಈಗ ಬಿಜೆಪಿಯಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ನೋಡಿ ಎಂತಹ ಬಿಜೆಪಿಗೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿಯ ನಾಯಕರಿಗೆ ಎಂತಹ ದುಸ್ಥಿತಿ ಇದೆ ಅನ್ನುವುದಂತಂದ್ರೆ ಪ್ರಾದೇಶಿಕ ಪಕ್ಷದ ಒಬ್ಬ ನಾಯಕನ ಮನೆಗೆ ಹೋಗಿ ಬೇಡುವಂತ ಪರಿಸ್ಥಿತಿ ಇದೆ ಅಂತ. ಅದನ್ನ ಕುಮಾರಸ್ವಾಮಿ ಅವರು ಒಂದು ಹೆಚ್ಚುಗಾರಿಕೆ ಅನ್ನುವ ರೀತಿಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಶ್ರೀರಾಜ್ ತಮ್ಮೆಲ್ಲ ಮಾಹಿತಿಗೆ. ರಾಮನಗರದ ಮೂಲಕವೇ HDK ಅವರು ಗರ್ವಾಪಸಿ ಆಗ್ತಾರಾ? ದೇವೇಗೌಡರ ಕುಟುಂಬವನ್ನ ಪೊರೆದಿದ್ದಂತಹ ಕ್ಷೇತ್ರ ಇದು. ರಾಮನಗರದ ಮೂಲಕವೇ HDK ಗರ್ವಾಪಸಿ ಆಗುತ್ತಾ? ದೇವೇಗೌಡರ ಕುಟುಂಬವನ್ನ ಅನೇಕ ಬಾರಿ ಕೈ ಹಿಡಿದಿದ್ದಂಥ ಕ್ಷೇತ್ರ ಇದು. ಫೆಬ್ರವರಿಯಿಂದ 2ನೇ ಸುತ್ತಿನ ಜನರೊಂದಿಗೆ ಜನತಾದಳ ಇದೆ ನೋಡಿ. ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಅಭಿಯಾನದ ಹೆಸರು. ನಿಖಿಲ್ ಕುಮಾರಸ್ವಾಮಿಗೆ ಅಭಿಯಾನದ ನೇತೃತ್ವ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಗುತ್ತಂತೆ. ಇದು ಇಲ್ಲಿರುವಂತ ಮೇಜರ್ ಅಪ್ಡೇಟ್. ಸದ್ಯ ಬಿಸಿ ಬಿಸಿ ವಿಚಾರಗಳಿದೆ ನೋಡಿ. ರಾಮನಗರ ಕ್ಷೇತ್ರ ಏನಿದೆಯಲ್ಲ, ಇದು ಅನೇಕ ಬಾರಿ ಅವರನ್ನ ಕೈ ಹಿಡಿದಿತ್ತು. 2018ರ ಸಂದರ್ಭದಲ್ಲಿ ವಾಪಸ್ ಅವರ ಪತ್ನಿ ಕ್ಷೇತ್ರ ಕೊಡೋ ಕೆಲಸ ಆಯಿತು. ಈ ಹಿಂದೆಯೂ ಕೂಡ 2 ಬಾರಿ ಕುಮಾರಸ್ವಾಮಿ ಅವರಿಗೆ ಸ್ವತಃ ರಾಮನಗರದ ಜನ ಕೈ ಹಿಡಿದಿದ್ರು. ನಂತರ ಕಳೆದ ವಿಧಾನಸಭಾ ಚುನಾವಣೆಗೆ ಚನ್ನಪಟ್ಟಣದಲ್ಲಿ ನಿಂತರು, ನಂತರದಲ್ಲಿ ಗೆಲುವು ಕಂಡುಕೊಂಡ್ರು. ತದನಂತರ ಅವರಿಂದ ತೆರವಾದ ನಂತರದಲ್ಲಿ ವಾಪಸ್ಸು ಬಿಜೆಪಿ JDS ಮೈತ್ರಿಗೆ ಅಲ್ಲಿನ ಜನ ಓಟ್ ಹಾಕಿಲ್ಲ.
ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನಿಂತರು, ಅಲ್ಲಿ ಗೆದ್ರು ಅಂದ್ರೆ ಆ ಭಾಗವೇ ಅವರಿಗೆ ಭದ್ರವಾದಂಥ ಕೋಟೆ. ಈಗ ಎರಡನೇ ಸುತ್ತಿನ ಕೆಲವೊಂದು ಪ್ರಮುಖವಾದಂಥ ಪಕ್ಷ ಕಟ್ಟೋ ಕೆಲಸ ಆಗ್ತಿದೆ. ಸಂಘಟನೆಯನ್ನ ಬಲಪಡಿಸೋದಕ್ಕೆ ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರವನ್ನ ನಿಖಿಲ್ಗೆ ಬಿಟ್ಟು ಕೊಟ್ಬಿಡ್ತಾರ ಕುಮಾರಣ್ಣ? ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಹಿಂದೆ ಸೋತಿದ್ರು. ರಾಮನಗರ, ಚನ್ನಪಟ್ಟಣದಲ್ಲೂ ಕೂಡ ಸೋಲನ್ನ ಕಂಡಿದ್ರು. ಹ್ಯಾಟ್ರಿಕ್ ಸೋಲ್ಗಳಾಯ್ತು. ಅಪ್ಪನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು. ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿತಾರ? ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕದ ಬಳಿಕ ಹೊಸ ಇನ್ನಿಂಗ್ಸ್ ಏನಾದರೂ ಶುರುವಾಗುತ್ತಾ ನಿಖಿಲ್ ಕುಮಾರಸ್ವಾಮಿ ಅವರದು? ಒಟ್ಟಿನಲ್ಲಿ ಈಗ ಫುಲ್ ತಯಾರಿ ಆಗ್ತಿದ್ದಾರೆ, ಗೆಲ್ಲಲೇಬೇಕು ಎನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಹೊಸ ಮುಖ, ಯಂಗ್ ಫೇಸು, ಪಕ್ಷ ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನುವಂಥ ವಿಶ್ವಾಸಗಳಿದೆ. ಆದರೆ ಮಂಡ್ಯದಲ್ಲಿ ಸೋತಿದ್ರು, ಚನ್ನಪಟ್ಟಣದಲ್ಲಿ ಸೋತಿದ್ರು, ರಾಮನಗರದಲ್ಲಿ ಸೋತಿದ್ರು, ಮೂರು ಸೋಲನ್ನ ಕಂಡುಕೊಂಡಿದ್ರು. ಗೆಲುವು ಅನ್ನೋದೇ ಅವರಿಗೆ ಇನ್ನೂ ಕೂಡ ದೂರದ ಬೆಟ್ಟವಾಗ್ಬಿಟ್ಟಿದೆ. ಆದರೆ ಈ ಬಾರಿ ರಾಮನಗರ ಕ್ಷೇತ್ರದಿಂದ ವಾಪಸ್ ಬರ್ತಾರೆ ಅಂತ ಅವರ ಹೇಳಿಕೆಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಅಂದ್ರೆ ರಾಮನಗರದ ಮೇಲಿರುವಂತ ಒಲವು ಎಷ್ಟರ ಮಟ್ಟಿಗೆ ಅಂತಂದ್ರೆ DK ಶಿವಕುಮಾರ್ ಮತ್ತು ಇವರ ನಡುವೆ ಆ ಹೆಸರು ಬದಲಾವಣೆ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಜಟಾಪಟಿ ಆಗಿತ್ತು ಅಂತಂದ್ರೆ ರಾಮನಗರ ಎಮೋಷನಲಿ ಕನೆಕ್ಟ್ ಆಗಿರೋದು. ಈಗ ಮಗನಿಗೋಸ್ಕರ ಮಂಡ್ಯ ಕ್ಷೇತ್ರವನ್ನ ಮತ್ತೆ ಬಿಟ್ಕೊಡ್ತಾರಾ? ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ರಾಮನಗರಕ್ಕೆ ಬಂದು ಇವ್ರು ಬರ್ತಾರೆ ಅಂತಂದ್ರೆ ಮಂಡ್ಯ ಕ್ಷೇತ್ರವನ್ನ ಸಾಮಾನ್ಯವಾಗಿಯೇ ಬಿಟ್ಕೊಡುವಂಥ ಚಾನ್ಸಸ್ಗಳಿದೆ. ಬಟ್ ಮೈತ್ರಿ ದೋಸ್ತಿಯ ಪ್ರಭಾವ ಅಥವಾ ಗಟ್ಟಿತನದ ಮೇಲೆ ಡಿಪೆಂಡು. ಬಟ್ ಮುಂಬರುವಂಥ ಸ್ಥಳೀಯ ಚುನಾವಣೆ ಏನಿದೆಯಲ್ಲ, ಸಾಲು ಎಲೆಕ್ಷನ್ಸ್ಗಳು, ಇಲ್ಲಿ ದೇವೇಗೌಡರ ಇತ್ತೀಚಿನ ಹೇಳಿಕೆಯ ಅನ್ವಯ ನೋಡಿ, ನಾವು ಈ ಬಾರಿ ಇದಕ್ಕೆ ನಾವು ಪ್ರತ್ಯೇಕವಾಗಿ ಇಳಿತೀವಿ ಅಂದರೆ ಲೋಕಲ್ ಎಲೆಕ್ಷನ್ಸ್ಗಳು ಇರೋದು. ಬಟ್ ಮುಂಬರುವಂಥ 28ರ ಚುನಾವಣೆಗೆ ಮತ್ತೆ 2007, 2008 ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ವರ್ಚಸ್ಸು, ಹವಾ, ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದಂಥ ಕಿಂಗ್ ಮೇಕರ್ ಆಗಿ ಗುರುತಿಸ್ಕೊಂಡಿದ್ರಲ್ಲ, ಅಂಥ ಸನ್ನಿವೇಶಗಳು ಬರಬಹುದು ಅನ್ನುವಂಥದ್ದಿದೆ. ಬಟ್ ಪಕ್ಷ ಎಲ್ಲೋ ಒಂದು ಕಡೆ ವಾಪಸ್ ಟ್ರ್ಯಾಕಿಗೆ ಬರುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕು. ಒಟ್ಟಲ್ಲಿ ಅಪ್ಪ ಮಕ್ಕಳ ರಾಜಕೀಯ ಒಂದು ಕಡೆಯಾದ್ರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಲ್ಲೆಲ್ಲ ತನ್ನ ವ್ಯಾಪ್ತಿಯನ್ನ ಪ್ರಾದೇಶಿಕ ಪಕ್ಷಗಳಿಗಿಂತ ಹೆಚ್ಚಾಗಿ ವಿಸ್ತರಣೆ ಮಾಡ್ಕೊಂತಿದೆ. ಕರ್ನಾಟಕದಲ್ಲೂ ಕೂಡ ಅಂಥದ್ದೊಂದು ಪರಿಸ್ಥಿತಿ ಬರಬಹುದು ಅನ್ನುವಂಥ ಹೊಸ ರಾಜಕೀಯ ವಿಶ್ಲೇಷಣೆಯ ಅಲೆ ಕೂಡ ಇದೆ. ಕುಮಾರಸ್ವಾಮಿಯವರ ಗರು ವಾಪಸ್ಸೆ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರಿಗೆ JDSನ ರಾಜ್ಯಾಧ್ಯಕ್ಷ ಸ್ಥಾನದ ಪಟ್ಟಾಭಿಷೇಕ ಆದ ಬಳಿಕ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.